ಕೂಡ ಕ್ಯಾನ್ಸಲ್ ಆಗಿದೆ. ಸ್ವಲ್ಪ ಬೇಜಾರು ಕೂಡ ಆಗ್ತಿದೆ. ಅಲ್ಲಿ ಹೆಂಗ್ ಹೋಗೋದಂತ ಬೇರೆ ಗೊತ್ತಾಗ್ತಿಲ್ಲ. ಎಲ್ಲಿತ್ತು ಹುಡುಕ್ಬೇಕು. ಈ ಕಡೆ ಹೋಗಿ ನೋಡ್ತೀನಿ ಬನ್ನಿ. ಇವಾಗ ಇವರು ಪೊಲೀಸ್ ಪೊಲೀಸ್ ಬರೋವರೆಗೂ ಬಸ್ ಮುಂದಕ್ಕೆ ಹೋಗ್ತಿಲ್ಲ. Du will nicht arbeiten. Du arbeitest hier in Deutsche Bahn. Willst du nicht arbeiten? Du willst nicht arbeiten. Alles Leute bestimmen über dich. Diese nicht erst einmal. ಆಸ್ಟ್ರಿಯಾ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಸ್ವಿಟ್ಜರ್ಲೆಂಡ್ ತರ. ನೀವೇನಾದ್ರೂ ಸ್ನೋ ನೋಡ್ಬೇಕು ಅಂತ ಹೇಳಿದ್ರೆ ಆಸ್ಟ್ರಿಯಾಗ್ ಬನ್ನಿ, ಯಾಕಂದ್ರೆ ಸ್ವಿಟ್ಜರ್ಲೆಂಡ್ ತುಂಬಾನೇ ಎಕ್ಸ್ಪೆನ್ಸಿವ್. ಐ ಹೋಪ್ ನಿಮಗೆ ಈ ಪ್ಲೇಸ್ ಇಷ್ಟ ಆಗಿದೆ ಅಂತ ಹೇಳಿ. ಸೊ ಇದ್ರ ಪಕ್ಕನೇ ಇನ್ನೊಂದು ಸ್ಮಾಲ್ ಲೇಕ್ ಇದೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತೆ. ಬನ್ನಿ ಇವಾಗ ಲೇಕ್ ನೋಡಕ್ ಹೋಗೋಣ. ಸ್ಟ್ರೋಲರ್ ತಳ್ಕೊಂಡು ಓಡಾಡೋದೇನು ಈಸಿ ಅನ್ಕೊಂಬೇಡಿ, ಅದು ಮಳೆಲಿ ಮತ್ತೆ ಇಂಥ ರೋಡಲ್ಲಿ ಸ್ಟ್ರೋಲರ್ ತಳ್ಕೊಂಡು ಓಡಾಡೋದು ಕೂಡ ತುಂಬಾನೇ ಕಷ್ಟ. ಗ್ರಿಪ್ ಇರಬೇಕು, ಯಾವಾಗ ಜಾರ್ ಹೋಗುತ್ತೋ ಗೊತ್ತಿರಲ್ಲ. ನೋಡಿ, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಅಡ್ವೆಂಚರಸ್ ಆಗಿರುತ್ತೆ ಈ ವಿಡಿಯೋ ಅಂತ. ಮಳೆ ಇದೆ, ಚಳಿ ಇದೆ, ಸ್ನೋ ಇದೆ, ಜೊತೆಗೆ ಟ್ರೈನ್ ಕೂಡ ಕ್ಯಾನ್ಸಲ್ ಆಗಿದೆ. ನಾನಾಗಲೇ ಟ್ರೈನ್ ಕ್ಯಾನ್ಸಲ್ ಆಗೋದು ಬೇಡಪ್ಪ ಅಂತ ಅನ್ಕೊಂತಿದ್ದೆ, ಬಟ್ ಟ್ರೈನ್ ಕ್ಯಾನ್ಸಲ್ ಆಗಿದೆಯಂತೆ. ಲೇಕ್ ನೋಡ್ಕೊಂಡು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕು ನಾವು ಇಲ್ಲಿಂದ. ಅದಕ್ಕೆ ಹೇಳಿದ್ದು ಅಡ್ವೆಂಚರಸ್ ಆಗಿರುತ್ತೆ ಇವತ್ತಿನ ವಿಡಿಯೋ ಅಂತ ಹೇಳಿ. ಕೊನೆವರೆಗೂ ನೋಡಿ, ಇದೇನೇನಾಗುತ್ತೋ ಗೊತ್ತಿಲ್ಲ ನಮಗಂತೂ. ನೋಡಿ ಕೊನೆವರೆಗೂ. ಈ ಲೇಕ್ ಹೆಸರು ಆಲ್ಮ್ಸಿ ಅಂತ ಹೇಳಿ. ಸೊ ಎರ್ವಾಲ್ಡ್ ಆಲ್ಮ್ಸಿಗೆ ಬಂದಿದ್ದೀವಿ, ಬನ್ನಿ ಒಳಗೆ ಹೋಗೋಣ. ಸದ್ಯಕ್ಕೆ ಸ್ಟೋಲರ್ ಎಲ್ಲ ನಿಲ್ಸೋದಿಕ್ಕಲ್ಲೊಂದು ಚಿಕ್ಕ ಹಟ್ ಮಾಡಿದ್ದಾರೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ಬ್ಯೂಟಿನ ಎಂಜಾಯ್ ಮಾಡಿಕೊಂಡು ಮುಂದೇನು ಮಾಡೋದು ನೋಡೋಣ ಬನ್ನಿ. ಸಿಯನ್ನ ಯಾವಾಗಲೂ ನಮ್ಮ ಜೊತೆನೇ ಕರ್ಕೊಂಡು ಟ್ರಾವೆಲ್ ಮಾಡೋದ್ರಿಂದ ಏನಾದರೂ ಒಂದು ಮನೆಯಿಂದನೇ ರೆಡಿ ಮಾಡಿ ಪ್ಯಾಕ್ ಮಾಡ್ಕೊಂಡು ಬಂದಿರ್ತೀವಿ. ಸೊ ಇವತ್ತು ಚಪಾತಿ, ಅಂದರೆ ನೀವು ಒಂದೆರಡು ದಿನಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಒಂದು 2-3 ದಿನ ಇಡೋಂಥ ಫುಡ್ನ ಪ್ಯಾಕ್ ಮಾಡ್ಕೊಂಡೋಗಿ ಮನೆಯಿಂದನೇ ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತಿದ್ರೆ ಸೊ ಅವ್ರಿಗೆ ಎಲ್ಲಿ ತಿನ್ನಬೇಕು ಅಂತ ಅನಿಸುತ್ತೆ ಅವರಿಗೆ ಅವಾಗ ತಿನ್ನಿಸ್ಬೋದು. ಸೂಪರ್ ಮಾರ್ಕೆಟಿಂದ ಕರ್ಡ್ ತಗೋ ಬಂದಿದ್ವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಈ ಲೇಕ್. ಹಾಗೆ ವಾಟರ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಂಥರ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತಾನೆ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿದೆ. ಲೇಕ್ ಮಾತ್ರ ಸೀರಿಯಸ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಆ ಕಡೆ ಫುಲ್ ಮೌಂಟೈನ್ಸ್ ಇದೆ, ಮೌಂಟೈನ್ಸ್ ತುಂಬಾನೇ ಸ್ನೋ ಕವರ್ ಆಗಿದೆ. ಬಟ್ ಇವಾಗ ಫುಲ್ ಫಾಗ್ ಮುಚ್ಕೊಂಡಿದೆ, ಕಾಣಿಸ್ತಿಲ್ಲ. ಬಟ್ ನಮಗೆ ಈ ಕಡೆ ಸೈಡ್ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ. ಈ ಕಡೆ ಕೂಡ ದೊಡ್ಡ ಮೌಂಟೈನ್ ಇದೆ, ಅದ್ರ ಮೇಲೂ ಸ್ನೋ ಇದೆ. ಬಟ್ ವೆದರ್ ಈ ತರ ಇರೋದ್ರಿಂದ ಏನೂ ಕಾಣಿಸ್ತಾನೆ ಇಲ್ಲ. ಸ್ವಲ್ಪ ಬೇಜಾರು ಕೂಡ ಆಗ್ತಿದೆ, ಅಲ್ಲೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಕ್ ಆಗ್ತಿಲ್ವಲ್ಲ ಅಂತ ಹೇಳಿ. ಏನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಇಷ್ಟಾದ್ರೂ ನೋಡಿದ್ವಲ್ಲ, ಅದಕ್ಕೆ ಖುಷಿ ಪಡ್ಕೊಳ್ಳೋಣ. ಬನ್ನಿ ಇವಾಗ ಹೊರಡೋಣ ಈ ಪ್ಲೇಸ್ ಇಂದ ಮುಂದಿನ ಜಾಗದ ಕಡೆಗೆ. ಇಂದ 1950 ಮೀಟರ್ ಮೇಲ್ ಕೂಡ ಹೋಗ್ಬೋದು. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ನೋಡಿ ನಿಮಗೆ ಆ ಸ್ನೋ ಮೌಂಟೇನ್ ಮಧ್ಯದಲ್ಲಿ ಒಂದು ವಾಟರ್ ಫಾಲ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಆಗ್ತಿದೆ ನೋಡಿ. ಅಲ್ಲಿ 2 ಬೆಟ್ಟಗಳ ಮಧ್ಯೆ ಒಂದು ವಾಟರ್ ಫಾಲ್ ಆಗ್ತಿದೆ, ತುಂಬಾನೇ ಚೆನ್ನಾಗಿದೆಯಲ್ಲ. ನಾವು ಇವಾಗ ನೋಡ್ಕೊ ಬಂದಿದ್ದು ಇದು ಆಲ್ಮ್ಸಿ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಮಳೆ ಎಲ್ಲ ಅಂದಿದ್ರೆ ಹೀಗೆ ಕಾಣಿಸ್ತಿತ್ತು. ಅದ್ರ ಪಕ್ಕ ಇನ್ನೊಂದಿದೆ, ಇಲ್ಲಿಗೆ ಹೋಗಿಲ್ಲ ನಾವು ಆ್ಯಕ್ಚುಲಿ. ಮೇಲ್ಗಡೆ ಬಂದ್ವಿ, ಇದು ಸಖತ್ ತಪ್ಪಿತ್ತು ಹೋಗ್ಬೇಕಾದ್ರೆ ಡೌನು. ಇವಾಗ ಬರಬೇಕಾದ್ರೆ ಅಪ್ಪಲ್ಲ. ಸಿಯಾನ್ ಸ್ಟೋಲರ್ನ ತಳ್ಳಿ ಸುಸ್ತಾಗಿದೆ, ಉಸಿರು ಬಿಡ್ತಿದ್ದೀನಿ ನೋಡಿ. ಹಾಗೆ ನೋಡ್ಕೊಡಿ, ಕೊನೆಯದಾಗಿ ಸ್ನೋ ಕವರ್ ಆಗಿರೋ ಮೌಂಟೇನ್ಸ್ನ. ಸೊ ಇವಾಗ ಇಲ್ಲಿಂದ ಕೇಬಲ್ ಕಾರ್ ತೊಗೊಂಡು ಡೌನ್ ಹೋಗಿ ಮತ್ತೆ ಬಸ್ಸಲ್ಲಿ ಹೋಗ್ಬೇಕು. ಬನ್ನಿ. ಇಲ್ಲ, ಓಕೆ. ಇವಾಗ ಹೊರಗೆ ಹೋಗ್ತಾ ಇದ್ದೀವಿ. ನಾನಂತರ ಪೋಲಾರ್ ಬೇರ್ ತರ ಕಾಣಿಸ್ತಿದ್ದೀನಲ್ಲ. ನಾನು ಸ್ನೋನ ತೋರಿಸ್ತೀನಿ ಅಂದಿದ್ದೆ. ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೆಂಗಿದೆ ಕಮೆಂಟ್ ಮಾಡಿ ಹೇಳಿ. ಸ್ಟೋನ್ಸ್ ತೋರ್ಸು. ಸಿಯಾ ಎಷ್ಟು ಸ್ಟೋನ್ಸ್ ತಗೊಬಂದಿದ್ದಾಳೆ ನೋಡಿ. ಸಿಯಂಗೆ ಸ್ಟೋನ್ಸ್ ಕಲೆಕ್ಟ್ ಮಾಡೋ ಹಾಬಿ ಇದೆ. ಕಲರ್ ಸ್ಟೋನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾಳೆ. ಅದಕ್ಕೆ ಇವಾಗ ಆಲ್ಮ್ಸಿಯಿಂದ ಸ್ಟೋನ್ಸ್ ತಗೊಂಡು ಹೋಗ್ತಿದ್ದಾಳೆ.
ಯಾಕೆ ಇಲ್ಲಿ ಸ್ಟಾಪ್ ಆಯ್ತಲ್ಲ? ನಿಧಾನ ಹೋಗೋದಾ? ಗೊತ್ತಿಲ್ಲಪ್ಪ. ನಿಧಾನ ಹೋಗೋದು ಅನ್ಸುತ್ತೆ ಇಲ್ಲಿಂದ. ಬಸ್ ಬೇರೆ ಬಂತು, ಹೋಗ್ಬಿಟ್ರೆ ಕಷ್ಟ. ಆಸ್ಟ್ರಿಯಾ ಹಸುಗಳು ನೋಡಿ ಫುಲ್ ಮೇಯ್ತಾ ಇದಾವೆ. ಹೆಂಗಿದಾವೆ ನೋಡಿ ಇಲ್ಲಿದು ಅಲ್ಲ, ಕೊಂಬುಗಳು ನೋಡಿ ಅದ್ರದ್ದು. ಬಸ್ ಅವ್ರನ್ನ ಕೇಳಿದೆ 6 minutes ಟೈಮ್ ಇದೆ ಬಸ್ ಹೊರಡಕ್ಕೆ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ನಿಮಗೆ ಇಲ್ಲಿ ಹಸುಗಳು ಮತ್ತೆ ಕುದುರೆಗಳಿತ್ತಲ್ಲ ಅದನ್ನ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ. ಹೆಂಗೆ ಹೋಗೋದು ಅಂತ ಬೇರೆ ಗೊತ್ತಾಗ್ತಿಲ್ಲಲ್ಲ, ಎಲ್ಲಿತ್ತು ಹುಡುಕ್ಬೇಕು. ಈ ಕಡೆ ಹೋಗಿ ನೋಡ್ತೀನಿ ಬನ್ನಿ. ಅದು ರೋಡ್ ಬೇರೆ ಗೊತ್ತಾಗ್ತಿಲ್ಲ, ಆ ಕಡೆ ಹೋಗಿದೆ ಮತ್ತೆ ಹುಡ್ಕೊಂಡು ಬಂದೆ. ಇನ್ನೊಂದು 2-3 ನಿಮಿಷ ಇದೆ ಅಷ್ಟೇ. ಬನ್ನಿ ಬೇಗ ಕುದುರೆ ನೋಡೋಣ. ಇಲ್ಲಿದು ಇದೇ ನೋಡಿ ಆಸ್ಟ್ರಿಯಾ ಕುದುರೆಗಳು ಹೇಗಿದೆ ಅಂತೇಳಿ. ಎಲ್ಲ ಮಳೆಯಲ್ಲಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾವೆ. ಹಸುಗಳು ಇನ್ನು ಆ ಕಡೆ ಇದೆ. ಬಸ್ಸಿಗೆ ಟೈಮ್ ಆಯಿತು, ಹೋಗೋಕ್ಕಾಗಲ್ಲ. ಉದಯ್ ಬೇರೆ ಕಾಲ್ ಮಾಡ್ತಿದ್ದಾರೆ, ಬಸ್ ಮಿಸ್ ಆಗಿಬಿಡುತ್ತೆ. ಹೋಗೋಣ ಬನ್ನಿ. ನಾನು ಒಬ್ಬಳೇ ಹೋಗಿದ್ದೆ ಅಲ್ಲಿಗೆ. ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತಿದೆ, ಕ್ಲೌಡ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಇವಾಗ. ಇಲ್ಲಿ ನೋಡಿ, ಇಲ್ಲಿ ಮಳೆ ಬಂದರೆ ಬರೀ ಜನ ಅಷ್ಟೇ ರೈನ್ ಕೋಟ್ ಹಾಕೊಂಡು ಓಡಾಡಲ್ಲ. ಅವ್ರ ಹತ್ರ ಇರೋ ಸಾಕು ಪ್ರಾಣಿಗಳು ಕೂಡ ರೈನ್ ಕೋಟ್ ಹಾಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಎರ್ವಾಲ್ಡ್ ರೈಲ್ವೆ ಸ್ಟೇಷನಿಗೆ ಬಂದು ರೀಚ್ ಆಗಿದ್ದೀವಿ. ನಾನು ಹಿಂದೆ ಮೌಂಟೇನ್ ನೋಡ್ತಿರ್ಬೋದು ನೀವು, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ ಹೇಳಿ. ಸೊ ಇವಾಗ ಟ್ರೈನ್ ಬಂದಾದ್ಮೇಲೆ ನಾವು ಗಾರ್ಮಿಷ್ಗೆ ಹೋಗೋಣ. ಆಕ್ಚುಲಿ ಇಲ್ಲಿಂದ ಗಾರ್ಮಿಶ್ವರೆಗೆ ಟ್ರೈನ್ ಇದೆ. ಗಾರ್ಮಿಶಿಂದ ಮ್ಯೂನಿಕ್ಗೆ ಕ್ಯಾನ್ಸಲ್ ಆಗಿರೋದು. ಟ್ರೈನ್ ಏನಾದರೂ ಕ್ಯಾನ್ಸಲ್ ಆಗಿಲ್ಲ ಅಂದಿದ್ರೆ, ಈ ಮಳೆ ಇಷ್ಟೊಂದಿಲ್ಲ ಅಂತ ಹೇಳಿದ್ರೆ ಆಸ್ಟ್ರಿಯಾ ಹಳ್ಳಿನ ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ ವಿಡಿಯೋದಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಆಸ್ಟ್ರಿಯಾ ಹಳ್ಳಿನ. ಸೊ ಇವಾಗ ಬನ್ನಿ ಟ್ರೈನ್ ತಗೊಂಡು ಗಾರ್ಮಿಶ್ ಕಡೆ ಹೊರಡೋಣ. ಈ ಹಳ್ಳಿ ಜನ ತುಂಬ ಪುಣ್ಯ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಹಳ್ಳಿ ಅಂತ. ಟ್ರೈನ್ ಬಂತು ಗಾರ್ಮಿಷ್ಗೆ ಹೋಗೋದಕ್ಕೆ. ಅದಲ್ಲ ಇದು, ಆ್ಯಕ್ಚುಲಿ ಅದೇ ಅನ್ಕೊಂಡ್ಬಿಟ್ಟಿದ್ವಿ. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಗಾರ್ಮಿಶ್ ಅಂತ. ಎರ್ವಾಲ್ಡ್ ಇಂದ ಇವಾಗ ಗಾರ್ಮಿಶ್ ಪಾರ್ಟೆನ್ಕಿರ್ಚನ್ ಬಂದು ರೀಚ್ ಆದ್ವಿ. ಸೊ ಮತ್ತೇನ್ ಮಾಡೋದಂತ ಯೋಚನೆ ಮಾಡ್ತಿದ್ವಿ. ಯಾಕಂದ್ರೆ ಇಲ್ಲಿಂದ 1 hour ಟ್ರೈನ್ ಜರ್ನಿ ಮಾಡಿದ್ರೆ ಜರ್ಮನಿಯಲ್ಲೇ ಬ್ಯೂಟಿಫುಲ್ ಆಗಿರೋ ಲೇಕ್ ನೋಡ್ಬೋದು. ಸೊ ಅಲ್ಲಿಗೆ ಹೋಗೋದಾ ಅಥವಾ ಬ್ಯಾಕ್ ಟು ಮ್ಯೂನಿಕ್ ಹೋಗೋದಾ ಅಂತ ಯೋಚನೆ ಮಾಡ್ತಿದ್ದೀವಿ. ಗಾರ್ಮಿಶ್ ಪಾರ್ಟೆನ್ಕಿರ್ಚನ್ ಕೂಡ ಜರ್ಮನಿಯಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಟೌನ್ ಅಂತಾನೆ ಹೇಳ್ಬೋದು. ನಾನು ಹಿಂದೆ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ ಹೇಳಿ. ಸಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಫೈನಲ್ ಆಗಿ ನಾವು ಏನ್ ಡಿಸೈಡ್ ಮಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿಂದ 1 hour ಟ್ರಾವೆಲ್ ಮಾಡಿದ್ರೆ ನಮಗೆ ಜರ್ಮನಿಯಲ್ಲೇ ಬ್ಯೂಟಿಫುಲ್ ಲೇಕ್ಗಳಲ್ಲಿ ಒಂದಾದ ಐಪ್ಸಿ ಲೇಕ್ ಇದೆ. ಸೊ ಇಲ್ಲಿವರೆಗೆ ಬಂದು ಅದನ್ನ ನೋಡದೆ ಹೇಗೆ ಹೋಗೋದು ಹೇಳಿ, ಮತ್ತೆ ಇನ್ನೊಂದ್ಸರಿ ಅದನ್ನ ನೋಡೋಕ್ಕೋಸ್ಕರನೇ ಬರಬೇಕಾಗುತ್ತೆ. ಹಾಗಿದಾಗಲೇ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಇವಾಗ ಐಪ್ಸಿಗೆ ಹೋಗೋಕ್ಕೆ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ಐಪ್ಸಿಗೆ ಹೋಗೋಣ ಅಂತ ಹೇಳಿ ಬಸ್ಸಲ್ಲಿ ಕೂತಿದ್ದೀವಿ. ಆದರೆ ಬಸ್ಸಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಅದರಿಂದ ನಾನು ಬಸ್ಸಿಂದ ಕೆಳಗಡೆ ಇಳಿದ್ಬಿಟ್ಟು ಹೇಳ್ತೀನಿ ಏನು ನಡೀತು ಅಂತ ಹೇಳಿ. ಇವಾಗ ಇವರು ಪೊಲೀಸ್ ಕಾಲ್ ಮಾಡಿದ್ದಾರೆ. ಪೊಲೀಸ್ ಬರೋವರೆಗೂ ಬಸ್ ಮುಂದಕ್ಕೆ ಹೋಗ್ತಿಲ್ಲ. ಬೇರೆ ಬಸ್ಸಲ್ಲಿ ಹೋಗೋಣ ಇಳಿತೀವಿ ಅಂತ ಹೇಳಿದ್ರೆ ಇಳಿಯೋದಕ್ಕೆ ಡೋರ್ ಕೂಡ ಓಪನ್ ಮಾಡ್ತಿಲ್ಲ. ಈ ಕಡೆ ಇವರು ಮುಂದೆನೂ ಹೋಗ್ತಿಲ್ಲ. ಎಷ್ಟೊತ್ತು ಅವ್ರು ಬಂದು ಅವ್ರು ಎಷ್ಟೊತ್ತಿಗೆ ಬರ್ತಾರೋ, ಅವ್ರು ಬರೋವರೆಗೂ ಇಲ್ಲೇ ಇರಬೇಕು. ಈ ಡ್ರೈವರ್ ಬಹಳ ಕಿರಿಕ್ ಡ್ರೈವರ್ ಅನ್ಸುತ್ತಲ್ವ ಏನೋ. 4 ಗಂಟೆಯಿಂದ ಹಂಗೆ ಬಸ್ ನಿಲ್ಲಿಸ್ಕೊಂಡಿದ್ದಾನೆ ನೋಡಿ. ಮುಂದೆ ಹೋಗ್ತಾನೂ ಇಲ್ಲ ಅಥವಾ ಇಳಿಯೋರಿಗೆ ಡೋರ್ ಓಪನ್ ಮಾಡ್ತಾನೂ ಇಲ್ಲ. Aber hast du nicht verstanden? Du hast gesagt, ruf Polizei. Ja, Polizei angerufen. Ja. In 40 Stunden, Sie sind da. Noch 40 Stunden müssen wir warten. Aber die anderen Leute hat arbeiten. Du willst nicht arbeiten. Du arbeitest hier in Deutsche Bahn. Ja. Willst du nicht arbeiten? Du willst nicht arbeiten. Alles Leute beschweren über dich. Diese nicht das erste Mal. Viele Leute, Afrika Leute, alles. Ich wohne hier. Du kannst Ich weiß, ich kann dich. Ich kann auch beschweren bei dir. Ja. Ich kann dich. Alles Leute beschweren über dich. Du willst nicht arbeiten. ಐಪ್ಸಿ ಮೇಲೆ ಈ ಬಸ್ ಡ್ರೈವರು ಕೈ ಇಟ್ಬಿಟ್ಟ ನೋಡಿ. ಏನಾಯಿತು ಅಂತ ಹೇಳಿದ್ರೆ, ಬಸ್ಸಲ್ಲಿ ಯಾರೋ
ಡ್ರಿಂಕ್ಸ್ ಮಾಡ್ತಿದ್ದ. ಡ್ರೈವರ್ ಆ್ಯಕ್ಚುಲಿ ಹೇಳಿದ್ರು ಕುಡಿಯೋಂಗಿಲ್ಲ ಇಲ್ಲಿ ಎ ಸಿ ಅಂತ ಹೇಳಿದ್ರು, ಇಳಿದೋಗು ಅಂತ ಹೇಳಿದ್ರು. ನಮಗೇನು ಕೇಳಿಸ್ಲಿಲ್ಲ, ಬಟ್ ಅದ್ರ ಬಗ್ಗೆ ಕನ್ವರ್ಸೇಷನ್ ನಡೀತಿತ್ತು. ಅವನೇನಂದ ಅಂದರೆ ಕುಡಿತಿದ್ದವನೇನಂದ ಅಂತ ಹೇಳಿದ್ರೆ, ಇಲ್ಲ ನಾನು ಕುಡಿಯಲ್ಲ, ಬಾಟಲ್ ಹಂಗೆ ಹಿಡ್ಕೊತೀನಿ, ಎ ಸಿ ಎಲ್ಲ ಇಳಿದು ಹೋಗಲ್ಲ ಅಂತಂದ. ಸೊ 1-2 ನಿಮಿಷ ಹಂಗೇನೆ ಅವನು ಇಲ್ಲ ಅಂತಾನೆ ಹೇಳ್ದ. ಅದಕ್ಕೆ ಈ ಡ್ರೈವರ್ ಇದ್ದವರು ಪೊಲೀಸ್ಗೆ ಡೈರೆಕ್ಟ್ ಕಾಲ್ ಮಾಡಿದ್ರು. ಪೊಲೀಸ್ ಬರೋವರೆಗೂ ಇರು ಅಂತ ಹೇಳಿದ್ರು. ಕೊನೆಗೆ ಒಂದು ಅರ್ಧ ಗಂಟೆವರೆಗೂ ಹಂಗೇನೆ ಬಸ್ ನಿಲ್ಲಿಸ್ಕೊಂಡು ಇಳಿಸಿ ಕಳಿಸಿದ್ದಾಯ್ತು ನೋಡಿ. ಸೊ ಆಲ್ರೆಡಿ ಇಲ್ಲಿ ಅರ್ಧ ಗಂಟೆ ಲೇಟ್ ಆಗಿತ್ತು. 1 ಅವರಿಗೆ ಒಂದೊಂದು ಬಸ್ ಬೇರೆ ಇದ್ದಿದ್ದು. ಸುಮ್ಮನೆ ಏನಕ್ಕೆ ರಿಸ್ಕ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಅರ್ಧ ದಾರಿಯಲ್ಲಿ ನಾವು ಇಳ್ಕೊಂಡು ಇವಾಗ ಗಾರ್ಮಿಶ್ ಪಾರ್ಟೆನ್ ಕಿರ್ಚನ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೋ ಅಲ್ಲೆಲ್ಲ ಸೀನ್ ನೋಡಿ ನಗಾಡ್ತಿದ್ರಪ್ಪ ಅಜ್ಜಿದಿರೆಲ್ಲ ಅಲ್ಲಿ ಕೆಫೆಲ್ ಕೂತಿದ್ದವರು. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಬನ್ನಿ ತೋರಿಸ್ತೀನಿ ಏನು ಮಾಡ್ತಿದ್ದಾಳೆ ಅಂತೇಳಿ. ಉದಯ್ ಇಲ್ಲಿ ಹಿಂಗೆ ಕರ್ಕೊಂಡು ಹೋಗ್ತಾವ್ರೆ, ಅವಳು ಸ್ಟೋಲರ್ ತಳ್ಕೊಂಡು. ಅವಳು ಏನು ಮಾಡ್ತಿದ್ದಾಳೆ, ಟಡನ್ 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 ಕಳ್ಳಿ ಡ್ರೈ ಫ್ರೂಟ್ಸ್ ತಿಂತ ಹಿಂಗೆ ಗುಬ್ಬಿ ಮರಿ ತರ ಕೂತಿದ್ದಾಳೆ. ಅದಕ್ಕೆ ಅವರೆಲ್ಲ ನಗಾಡ್ತಿದ್ದು. ಹೋಗ್ತಾ ಹೋಗ್ತಾ ನಮಗೆ €1 ಶಾಪ್ ಕೂಡ ಸಿಕ್ತು. ನೋಡಿ ಇಲ್ಲಿ ಏನೇನು ಇಟ್ಟಿದ್ದಾರೆ ಅದೆಲ್ಲ €1. ಗಾರ್ಮಿಶ್ ಪಾರ್ಟೆನ್ ಶಾಪಿಂಗ್ ಸ್ಟ್ರೀಟ್ ಇದು. ಬಸ್ ಇದೆಯಲ್ಲ, ಈ ಬಸ್ಸಲ್ಲಿ ನಾವಿವಾಗ ಮ್ಯೂನಿಕ್ ಹೋಗಬೇಕು. 1.5 ಗಂಟೆ ಟ್ರೈನ್ ಜರ್ನಿಗೆ 2.5 ಗಂಟೆ ಬಸ್ ಜರ್ನಿ ಮಾಡ್ಬೇಕು ನೋಡಿ. ನಾವಿವಾಗ ಗಾರ್ಮಿಶ್ ಇಂದ ಮ್ಯೂನಿಕ್ ಬಂದು ರೀಚ್ ಆದ್ವಿ. ನಾನಿವಾಗ ಸದ್ಯಕ್ಕೆ ಮ್ಯೂನಿಕ್ ನ ಹಾರ್ಟ್ ಪ್ಲೇಸ್ ಆದ ಮರೀನ್ ಫ್ಲಾಟ್ಸ್ ಅಲ್ಲಿ ಇದ್ದೀನಿ. ನೀವು ನೋಡ್ತಿರ್ಬೋದು, ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿದ್ದು, ಇನ್ನ ಮಳೆ ನಿಂತಿಲ್ಲ. ಗಾರ್ಮಿಶ್ ಇಂದ ಮ್ಯೂನಿಕ್ ವರ್ಗು ಜರ್ನಿ ಸೂಪರ್ ಆಗಿತ್ತು. ಯಾಕೆ ಗೊತ್ತಾ, ಅರ್ಧ ಬಸ್ ಫುಲ್ ನಮ್ ಕನ್ನಡಿಗರೇ ಇದ್ವಿ. ಹಾಗೆ ಅದು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ವರೆಗೆ ಅಷ್ಟೇ ಇದ್ದಿದ್ದು. ಸೊ ಅಲ್ಲಿಂದ ಟ್ರೈನ್ ಅಲ್ಲಿ ಮ್ಯೂನಿಕ್ ವರೆಗೆ ಬಂದ್ವಿ. ಒಂದು ಬೋಗಿ ಫುಲ್ ಕನ್ನಡಿಗರೇ ಇದ್ವಿ ಅಂತ ಅನ್ಕೊಳ್ಳಿ. ಜರ್ನಿ ಮಾತ್ರ ಸೂಪರ್ ಆಗಿತ್ತು. ಒಂಥರ ದೇಸಿ ಫೀಲ್ ಕೊಟ್ಟಿತ್ತು ನಮಗೆ. ಅವರು ನಮ್ಮ ವಿಡಿಯೋಸ್ ನೋಡ್ತಾರಂತೆ, ಅದನ್ನೆಲ್ಲ ಕೇಳಿ ತುಂಬಾನೇ ಖುಷಿ ಆಯ್ತು. ಸೊ ಇವಾಗ ನಿಮಗೆ ಇಲ್ಲಿ ಒಂದು ಐಕಾನಿಕ್ ಪ್ಲೇಸ್ ಇದೆ. ಮ್ಯೂನಿಕ್ ಐಕಾನಿಕ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿನ ಅಥೆಂಟಿಕ್ ಫುಡ್ ಸಿಗುತ್ತೆ. ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಇದೇ ನೋಡಿ ನಾನು ಹೇಳಿದ ಪ್ಲೇಸು ಹೋಫ್ ಬ್ರೈ ಹೌಸ್. ಮುಂದೆನೇ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ನೋಡಿ. ಬನ್ನಿ ಒಳಗೆ ಹೋಗಿ ಹೇಗಿದೆ ಕಂಡೀಷನ್ ನೋಡೋಣ. ಓ ಮೈ ಗಾಡ್, ನಾನಂತೂ ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನೋ ಒಂದು ನಾರ್ಮಲ್ ಬಿಯರ್ ಹಾಲ್ ಅಂತ ಅನ್ಕೊಂಡಿದ್ದೆ, ಬಟ್ ಇದನ್ನ ನೋಡಿದ್ರೆ ಒಳ್ಳೆ ಮದುವೆ ಛತ್ರ ಇದ್ದಂಗಿದೆ. ಎಷ್ಟು ದೊಡ್ಡದಿದೆ ನೋಡಿ. ಇದು ಜರ್ಮನಿಯ ಮೋಸ್ಟ್ ಪಾಪ್ಯುಲರ್ ಬಿಯರ್ ಹಾಲ್ಗಳಲ್ಲಿ ಒಂದು ಹೋಫ್ ಬ್ರೈ ಹೌಸ್ ಬ್ರೀವರಿ. ಹಾಗೆ ವರ್ಲ್ಡ್ ಫೇಮಸ್ ಕೂಡ. ಆರ್ಕಿಟೆಕ್ಚರ್ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಸಿಕ್ಕಾಬಟ್ಟೆ ಜನ ಇದ್ರು. ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಜಾಸ್ತಿ ಓಲ್ಡ್ ಏಜ್ ಪೀಪಲ್ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಇಲ್ಲಿಗೆ ಬರೋದಕ್ಕೆ ಮುಂಚೆನೇ ಪ್ರೀ ಬುಕ್ ಮಾಡ್ಕೊಂಡು ಬರಬೇಕು. ಏನಾದ್ರೂ ಬುಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕ್ಯೂ ಎಷ್ಟಿದೆ ಅಂತ ಹೇಳಿ. ತುಂಬ ಹೊತ್ತು ವೆಯ್ಟ್ ಮಾಡಿ ಅಲ್ಲೋ ಎಲ್ಲೋ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಬೇಕು ಅಷ್ಟೇ. ನಾವು ಅಷ್ಟೇ ತುಂಬ ಹೊತ್ತು ವೆಯ್ಟ್ ಮಾಡಿ ಒಂದು ಜಾಗ ಸಿಕ್ತು, ಯಾರೋ ಎದ್ದೋದ್ಮೇಲೆ ಅಲ್ಲಿ ಕೂತ್ಕೊಂಡ್ವಿ. ಹಾಗೆ ಇಲ್ಲಿ ಲೈವ್ ಮ್ಯೂಸಿಕ್ ಕೂಡ ನಡೀತಿರುತ್ತೆ. ಜನ ಫುಡ್ ಬಿಯರ್ ಜೊತೆ ಮ್ಯೂಸಿಕ್ನ ಎಂಜಾಯ್ ಮಾಡ್ತಿದ್ದಾರೆ. ನಿಮಗೆ ಈ ಪ್ಲೇಸ್ ಬಗ್ಗೆ ಏನು ಅನ್ನಿಸ್ತು, ಈ ಪ್ಲೇಸ್ ವೈಬ್ ಹೇಗಿದೆ ಅಂತ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಾವು ಇಲ್ಲಿ ಊಟ ಮಾಡಲಿಲ್ಲ, ಇಷ್ಟೊಂದು ರಶ್ ಇತ್ತು, ಮತ್ತೆ ಇಲ್ಲೆಲ್ಲ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಟಾಲಿಯನ್ ಪಿಜ್ಜಾ ತಿನ್ನೋದಕ್ಕೆ ಒಂದು ಇಟಾಲಿಯನ್ ಪಿಜ್ಜಾ ರೆಸ್ಟೋರೆಂಟ್ಗೆ ಹೋದ್ವಿ. ಅಲ್ಲಿ ಹೋಗಿ 2 ಪಿಜ್ಜಾಸ್ ಆರ್ಡರ್ ಮಾಡಿದ್ವಿ. ನೀವು ಇಲ್ಲಿ ನೋಡ್ತಿರ್ಬೋದು. ಹಾಗೆ ಟೇಬಲ್ ಮೇಲೆ ಗಾರ್ಲಿಕ್ ಮತ್ತೆ ಚಿಲ್ಲಿ ಆಯಿಲ್ ಇಟ್ಟಿದ್ರು. ಅದನ್ನ ನೋಡಿ ನಮಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಈ ಚಳಿಗೆ ಜಾಸ್ತಿ ಚಿಲ್ಲಿ ಆಯಿಲ್ ಹಾಕೊಂಡು ಪಿಜ್ಜಾ ತಿಂದ್ವಿ. ಪಿಜ್ಜಾ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಾನು ಹಿಂದೆ ನೋಡಿ ಒಂದು ಇಂಡಿಯನ್ ಗ್ರೂಪೇ ಇದೆ. ಮೋಸ್ಟ್ಲಿ ಎಲ್ಲ ಒಟ್ಟಿಗೆ ಸೇರಿ ಟ್ರಿಪ್ ಬಂದಿದ್ದಾರೆ ಅನ್ಸುತ್ತೆ. ನೋಡ್ಬೋದು ನೀವು ಇಲ್ಲಿ. ಹೇಗಿತ್ತು ಇವತ್ತಿನ ವಿಡಿಯೋ? ನಮಗಂತೂ ಒಂಥರ ಅಡ್ವೆಂಚರಸ್ ಆಗಿತ್ತು. ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಚಳಿ, ಮಳೆ, ಗಾಳಿ, ಸ್ನೋ ಒಂಥರ ರಿಯಲಿ ಅಡ್ವೆಂಚರಸ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.